ಬೆಟ್ ವಿದ್ಯಾರ್ಥಿ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಏನು ನೋಡ್ತಾ ಇದೀವಪ್ಪ ಅಂತಂದ್ರೆ, ಆನ್ಲೈನ್ ಅಪ್ಲಿಕೇಶನ್ ಹಾಕಿದ ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನಿರುತ್ತೆ. ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ವಿ. ಒಂದು ವೇಳೆ ನೋಡಿಲ್ಲ ಅಂದ್ರೆ ಈಗ ಕೂಡ ಹೋಗಿ ನೀವು ಚೆಕ್ಔಟ್ ಮಾಡ್ಬೋದು. ಆ ವಿಡಿಯೋದಲ್ಲಿ ಅಪ್ಲಿಕೇಶನ್ ಹೇಗೆ ಹಾಕಬೇಕು ಮತ್ತೆ ಅದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಮೇನ್ ಏನೇನು ಡಾಕ್ಯುಮೆಂಟ್ಸ್ ಬೇಕನ್ನೋದನ್ನ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿದ್ವಿ. ಇನ್ನೊಂದ್ಸಲ ಹೇಳ್ತೀನಿ, ನಿಮ್ಗೆ ಬೇಕಾದ್ರೆ ಆನ್ಲೈನ್ ಅಪ್ಲಿಕೇಶನ್ ಹಾಕಕ್ಕೆ ಟೈಮ್ ಕೊಟ್ಟಿದ್ದಾರೆ ಫ್ರಮ್ 1st June to 30th June 2026 ವರೆಗೂ. ಈ ಆನ್ಲೈನ್ ಅಪ್ಲಿಕೇಶನ್ ಹಾಕಿದ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನಪ್ಪಾ ಅಂದರೆ, ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ನೀವು ನಿಮ್ಮ ಡಾಕ್ಯುಮೆಂಟ್ಸ್ನ ತೊಗೊಂಡು ನಿಯರೆಸ್ಟ್ ಸೆಂಟರ್ಸ್ ಯಾವ ಇರ್ತಾವಲ್ಲ, ಫಾರ್ ಎಕ್ಸಾಂಪಲ್ ಇಲ್ಲಿ 5 ಸೆಂಟರ್ಗಳನ್ನ ಕೊಟ್ಟಿದ್ದಾರೆ. ವೆಟರ್ನರಿ ಕಾಲೇಜ್ ಬೀದರ್, ವೆಟರ್ನರಿ ಕಾಲೇಜ್ ಬೆಂಗಳೂರು, ವೆಟರ್ನರಿ ಕಾಲೇಜ್ ಗದಗ್, ಶಿವಮೊಗ್ಗ ಮತ್ತು ಹಾಸನ್. ಈ 5 ವೆಟರ್ನರಿ ಕಾಲೇಜ್ಗಳನ್ನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸೆಂಟರ್ನಾಗಿ ಕೊಟ್ಟಿದ್ದಾರೆ. ನಿಮ್ಮ ನಿಯರೆಸ್ಟ್ ಯಾವುದಾಗುತ್ತೆ, ಫಾರ್ ಎಕ್ಸಾಂಪಲ್ ಈಗ ಸೌತ್ ಸೈಡ್ ಇದ್ದರೆ ಮೈಸೂರು, ಬೆಂಗಳೂರು, ತುಮಕೂರು, ಆ ಸೈಡ್ ಇದ್ದರೆ ಬೆಂಗಳೂರು ಭಾಗದಲ್ಲಿ ಹೋಗಿ ನೀವು ನಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಬೇಕು. ಮತ್ತು ನೀವು ಗುಲ್ಬರ್ಗ, ಯಾದಗಿರಿ, ರಾಯಚೂರು, ನೀವು ಎಲ್ಲೆಲ್ಲಿ ಯಾವುದ್ಯಾವುದು ಸೆಂಟರ್ ನಿಮಗೆ ಸಮೀಪ ಆಗುತ್ತಲ್ಲ ಆ ಸೆಂಟರ್ಗಳಿಗೆ ಹೋಗಿ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡಿಸ್ಬೇಕು. ಓಕೆ, ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸುವಾಗ ಏನೇನು ಡಾಕ್ಯುಮೆಂಟ್ಸ್ಗಳನ್ನ ತೊಗೊಂಡು ಬರ್ಬೇಕು ಅನ್ನೋದನ್ನ ಕೊಟ್ಟಿದ್ದಾರೆ. ಮತ್ತು ಟೈಮ್ ಕೂಡ ಕೊಟ್ಟಿದ್ದಾರೆ. ಟೈಮ್ ಯಾವಾಗಪ್ಪ ಅಂತಂದರೆ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ. ಮತ್ತು ಏನೇನು ಡಾಕ್ಯುಮೆಂಟ್ಸ್ ತರಬೇಕಪ್ಪ ಅಂದರೆ, ನೀವು ಏನೇನು ಅಪ್ಲೈ ಮಾಡಿರ್ತಾರಲ್ಲ ಆನ್ಲೈನ್ ಅಪ್ಲಿಕೇಶನ್ ಆಗುವಾಗ ಏನೇನು ಡಾಕ್ಯುಮೆಂಟ್ಸ್ ಹಾಕಿರ್ತಾರಲ್ಲ, ಫಾರ್ ಎಕ್ಸಾಂಪಲ್ ನಿಮ್ಮ ಗ್ರಾಮೀಣ ಸರ್ಟಿಫಿಕೇಟ್, ನಿಮ್ಮ 10th ಮಾರ್ಕ್ಸ್ ಕಾರ್ಡ್ ಹಾಗೂ ನಿಮ್ಮ ರಿಸರ್ವೇಷನ್ಸ್, ನಿಮ್ದು ಏನಾದರೂ 371J ಇದ್ದರೆ, ಮತ್ತು NCC ಸ್ಕೌಟ್ಸ್ ಅಥವಾ ಗೈಡ್ಸ್ ಆ ಒಂದು ಕೋಟಾದಡಿಯಲ್ಲಿ ನೀವೇನಾದರೂ ರಿಸರ್ವೇಷನ್ನ ಕ್ಲೈಮ್ ಮಾಡಿದರೆ ಆ ಒಂದು ಸರ್ಟಿಫಿಕೇಟ್ನ ಕೂಡ ನೀವು ತೊಗೊಂಡು ಬರಬೇಕು. ಇದು ಎಲ್ಲ ಒರಿಜಿನಲ್ ಪ್ಲಸ್ 2 ಸೆಟ್ಸ್ ಆಫ್ ಜೆರಾಕ್ಸ್ನ 3 ಸೆಟ್ಸ್ ಆಫ್ ಜೆರಾಕ್ಸ್ನ ನೀವು ಒಂದು ಎಕ್ಸ್ಟ್ರಾ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸೆಂಟರ್ಗೆ ತೊಗೊಂಡು ಹೋಗ್ಬೇಕು. ಓಕೆ, ಯಾರ್ಯಾರು ಯಾವ್ಯಾವ ಡೇಟ್ಗೆ ಹೋಗ್ಬೇಕು ಅನ್ನೋ ಕೊಡೋದನ್ನು ಕೊಟ್ಟಿದ್ದಾರೆ. ಇಲ್ಲಿ 75% ಆ್ಯಂಡ್ ಎಬೋ, ಯಾರು 75%ಗಿಂತ ಮೇಲಿರ್ತಾರಲ್ಲ ಅವರು 13/7/2026 ಅಂದರೆ ಆಗಸ್ಟ್ 13ಕ್ಕೆ ಹೋಗಿ ನಿಮ್ಮ ನಿಯರೆಸ್ಟ್ ಸೆಂಟರ್ ಯಾವುದಿರುತ್ತಲ್ಲ ಆ ಸೆಂಟರ್ಗಳಿಗೆ ಹೋಗಿ ನೀವು ನಿಮ್ಮ ಡಾಕ್ಯುಮೆಂಟ್ನ ವೆರಿಫಿಕೇಷನ್ ಮಾಡಿಸ್ಬೇಕು. ಹಾಗೂ 60 to 75% ಅಂದರೆ 60ಇಂದ 75%ವರೆಗೂ ಯಾರು ಪರ್ಸೆಂಟೇಜ್ ಇರ್ತೈತಲ್ಲ ಅವರು 14ನೇ ತಾರೀಕು ಹೋಗ್ಬೇಕಂದ್ರೆ 14ನೇ ಜುಲೈ, ಸಾರಿ ಆ್ಯಕ್ಚುಲಿ 13 ಜುಲೈ, ನಾ 13th ಆಗಸ್ಟ್ ಅಂತ ಹೇಳಿದೆ, 13 ಜುಲೈ. ಯಾರು 75ರಿಂದ 75% ಮೇಲೆ ಇರುತ್ತಲ್ಲ ಅವರು 13ನೇ ತಾರೀಕು ಹೋಗಿ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡಿಸ್ಕೋಬೇಕು. ಮತ್ತು 60% ಅಂದರೆ 60 to 75% ಯಾರು ಇರ್ತೈತಲ್ಲ ಆ ಸ್ಟೂಡೆಂಟ್ಸು 14/7/2026 ಹೋಗಿ ನೀವು ನಿಮ್ಮ ಡಾಕ್ಯುಮೆಂಟ್ನ ವೆರಿಫಿಕೇಷನ್ ಮಾಡಿಸ್ಬೇಕು. ಮತ್ತು 60ಇಂದ 60 ಕೆಳಗಡೆ ಯಾರು ಇರ್ತಿರಲ್ಲ ಆ ಸ್ಟೂಡೆಂಟ್ಸು 15/7/2026 ಅಂದರೆ 15 ಜುಲೈಗೆ ಹೋಗು ನೀವು ನಿಮ್ಮ ಡಾಕ್ಯುಮೆಂಟ್ನ ವೆರಿಫಿಕೇಷನ್ ಮಾಡಿಸ್ಕೋಬೇಕಾಗುತ್ತೆ. ಐ ಹೋಪ್ ಅಬೌಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕ್ಲಿಯರ್ ಆಗಿದೆ ಅಂತ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಕ್ವಶನ್ಸ್ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ಬೋದು, ಅಥವಾ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಜಾಯ್ನ್ ಆಗಿ ಅಲ್ಲಿ ಕೂಡ ನೀವು ನಿಮ್ಮ ಡೌಟ್ಸನ್ನು. ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನಿರುತ್ತೆ ಅನ್ನೋದನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಇಲ್ಲಿವರೆಗೆ ವಿಡಿಯೋ ನೋಡಿದರೆ ದಯವಿಟ್ಟು ವೆಟ್ ವಿದ್ಯಾರ್ಥಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಶೇರ್ ಟು ಯುವರ್ ಫ್ರೆಂಡ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ವೆಟ್ ವಿದ್ಯಾರ್ಥಿ. ಥ್ಯಾಂಕ್ ಯು.